ಶಂಕರರು ತಮ್ಮ ಮಠಗಳಿಗೆ ಅನ್ವಯಿಸ್ತಕ್ಕಂತಹ ಒಂದು ಕಾನೂನನ್ನು ಬರೆದು ಬಿಟ್ಟರು ಅಂಥೇಳಿ ಆ ಕಾನೂನಿಗೆ ಮಠಾಮ್ನಾಯ ಅಂತ ಹೆಸರು. ಮಠಾಮ್ನಾಯ ಅಂತ ಹೇಳಿ ಒಂದೊಂದು ಈ 4 ಮಠಗಳಲ್ಲೂ ಇರತಕ್ಕಂತಹ ಸನ್ಯಾಸಿಗಳು ಹೀಗಿರಬೇಕು 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 ಅಂತ ಹೇಳುವಾಗ, ಆ ಸನ್ಯಾಸಿ ಯೋಗ್ಯತೆಯನ್ನು ಹೇಳುವಾಗ ಶುಚಿರ್ಜಿತೇಂದ್ರಿಯೋ ವೇದ ವೇದಾಂಗಾದಿ ವಿಚಕ್ಷಣ, ಆ ಸನ್ಯಾಸಿ ಶುಚಿಯಾಗಿ ಶುದ್ಧನಾಗಿರಬೇಕು. ಅಂದರೆ ಶುದ್ಧ ಚಾರಿತ್ರ್ಯವಂತನಾಗಿರಬೇಕು, ಚರಿತ್ರ ಶುದ್ಧಿ ಇರಬೇಕು, ಜಿತೇಂದ್ರಿಯನಾಗಿರಬೇಕು, ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿರಬೇಕು, ಶಾಸ್ತ್ರಜ್ಞನಾಗಿರಬೇಕು. ಸಹ ಮದಾಸ್ಥಾನಮರ್ಹತಿ, ಅಂಥವನು ಮಾತ್ರ ಈ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯನಾಗುತ್ತಾನೆ. ಅಂತಹ ಯೋಗ್ಯತೆ ಇಲ್ಲದೇ ಇರತಕ್ಕಂಥವನು ಈ ಪೀಠಕ್ಕೆ ತರಬಾರದು ಎಂಬುದಾಗಿ ಶಂಕರರು ಅಂದೇ ಅಪ್ಪಣೆ ಮಾಡಿದ್ದಾರೆ. ಆ ಅಪ್ಪಣೆಯನ್ನು ಶೃಂಗೇರಿ ಶಾರದಾ ಪೀಠ ಮಾತ್ರ ಅಂದಿನಿಂದಲೂ ಪಾಲಿಸಿಕೊಂಡು ಬರ್ತಾ ಇದೆ ಎಂಬುದೇ ಈ ಪೀಠದ ವಿಷಯ. ಆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಯನ್ನು ಈ ಪೀಠಕ್ಕೆ ಯಾರೂ ತಂದಿಲ್ಲ. ಇವತ್ತಿನ ಶೃಂಗೇರಿ ಪೀಠದ ಇತಿಹಾಸವನ್ನು ಶಂಕರರಿಂದ ಇಲ್ಲಿಯವರೆಗೆ ನೋಡಿದರೆ ಆ ಯೋಗ್ಯತೆ ಇಲ್ಲದಂತಹ ಯಾವ ಒಂದು ವ್ಯಕ್ತಿಯೂ ಈ ಪೀಠದಲ್ಲಿ ಅಧಿಕಾರಿಯಾಗಿ ಬಂದಿಲ್ಲ ಎಂಬುದೇ ಈ ಪೀಠದ ಒಂದು ವೈಶಿಷ್ಟ್ಯ.